ನಮಸ್ಕಾರ ಸ್ನೇಹಿತರೆ. ದಿನಕ್ಕೆ 24 ಗಂಟೆ ಸಾಕಾಗಲ್ಲ ಅನ್ನೋರಿಗೆ ಅಮೆರಿಕದ ವಿಜ್ಞಾನಿಗಳು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ಫೋಸಿಸ್ ನಾರಾಯಣಮೂರ್ತಿ ಅವರು ಕೆಲಸ ಮಾಡೋಕೆ ಹೆಚ್ಚು ಟೈಮ್ ಬೇಕು, ಯುವಕರು ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು, ದೇಶ ಉದ್ಧಾರ ಆಗಬೇಕು ಅಂದ್ರೆ ಅಂತ ಹೇಳಿದ್ರು. ಈ ಮಾತನ್ನ ಚಂದ್ರ ಕೇಳಿಸ್ಕೊಂಡ ಅಂತ ಕಾಣುತ್ತೆ. ಯಾಕಂದ್ರೆ ಚಂದ್ರ ಪ್ರತಿ ವರ್ಷ ಚೂರೇ ಭೂಮಿಯಿಂದ ದೂರ ದೂರ ಹೋಗ್ತಾ ಇದ್ದಾನೆ. ಇದರ ಪರಿಣಾಮ ಭೂಮಿ ಸ್ಲೋ ಆಗಿ ಈಗ ದಿನಕ್ಕೆ 24 ಗಂಟೆ ಇರೋದು ಮುಂದೆ 25 ಗಂಟೆಗೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನಿದು ವಿಜ್ಞಾನಿಗಳ ಲೆಕ್ಕಾಚಾರ? ಚಂದ್ರ ಯಾಕೆ ದೂರಕ್ಕೆ ಹೋಗ್ತಾ ಇರೋದು? ಆತ ದೂರಕ್ಕೆ ಹೋದ್ರೆ ಭೂಮಿ ಯಾಕೆ ಸ್ಲೋ ಆಗಬೇಕು? ವಿಜ್ಞಾನಿಗಳು ಗಡಿಯಾರದಲ್ಲಿ 1 ಸೆಕೆಂಡ್ ಡಿಲೀಟ್ ಮಾಡಬೇಕು ಅಂತಿರೋದು ಯಾಕೆ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಈ ವಿಜ್ಞಾನದ ಅಚ್ಚರಿಯ ವರದಿಯನ್ನ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಅಮೆರಿಕದ ವಿಸ್ಕಾನ್ಸಿನ್ ಮ್ಯಾಡಿಸನ್ ಯೂನಿವರ್ಸಿಟಿ ವಿಜ್ಞಾನಿಗಳು ಮಾಡಿರೋ ಸ್ಟಡಿಯಿಂದ ಈ ರೋಚಕ ವಿಚಾರ ಹೊರಗೆ ಬಂದಿದೆ. ಚಂದ್ರ ಪ್ರತಿ ವರ್ಷ ಭೂಮಿಯಿಂದ ಸುಮಾರು 3.8 ಸೆಂಟಿಮೀಟರ್ಗಳಷ್ಟು ದೂರ ಹೋಗ್ತಿದ್ದಾನೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಅಲ್ಲದೆ ಈ ಸ್ಟಡಿಯಲ್ಲಿ ಈ ಹಿಂದೆ ಚಂದ್ರ ಭೂಮಿಗೆ ಇನ್ನೂ ಹತ್ತಿರದಲ್ಲಿದ್ದ. ಒಂದು ಕಾಲದಲ್ಲಿ ಭೂಮಿಯಲ್ಲಿ ದಿನಕ್ಕೆ ಕೇವಲ 18 ಗಂಟೆ ಮಾತ್ರ ಇತ್ತು. ಭೂಮಿ ಹಾಗೂ ಚಂದ್ರನ ಮಧ್ಯೆ ಅಂತರ ಜಾಸ್ತಿ ಆಗ್ತಾ ಅವಧಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಚಂದ್ರನಿಂದ ಮೊದಲಾಗಿ ಭೂಮಿ ಮೇಲಿನ ಸಮುದ್ರಗಳಲ್ಲಿ ಉಬ್ಬರವಿಳಿತ ಅಥವಾ ಟೈಡ್ಸ್ ಸೃಷ್ಟಿಯಾಗ್ತವೆ. ಈ ಟೈಡ್ಸ್ ಮತ್ತೆ ಚಂದ್ರನ ಮೇಲೇನೆ ಇನ್ಫ್ಲೂಯೆನ್ಸ್ ಮಾಡಿ ಅವನನ್ನ ದೂರಕ್ಕೆ ತಳ್ತಾ ಇವೆ. ಚಂದ್ರ ಪ್ರತಿ ವರ್ಷ ಮೇಲಿನ ಆರ್ಬಿಟ್ಗೆ ಶಿಫ್ಟ್ ಆಗ್ತಿದ್ದಾನೆ ಅಂತ ಗೊತ್ತಾಗಿದೆ. ಅಲ್ಲದೆ ಭೂಮಿ ಸ್ಲೋ ಆಗ್ತಿರೋದ್ರಿಂದ ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅಥವಾ UTC ಇಂದ 1 ಲೀಪ್ ಸೆಕೆಂಡ್ ಡಿಲೀಟ್ ಮಾಡಬೇಕು ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಈ ಲೀಪ್ ಸೆಕೆಂಡ್ ಅಂದ್ರೇನು ಅಂತ ನಾವು ಮುಂದೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಒಂದೇ ಟೈಮ್ನಲ್ಲಿ ಭೂಮಿಗೆ ಹಲವು ಸಂಕಟಗಳು. ಇತ್ತೀಚೆಗೆ ಭೂಮಿಯೊಳಗಿರೋ ಕೋರ್ ತಿರುಗೋ ದಿಕ್ಕು ಬದಲಾಗಿದೆ. ಅದರಿಂದ ಭೂಮಿ ವೇಗ ಜಾಸ್ತಿ ಆಗ್ಬೋದು ಅಂತ ಒಂದು ವರದಿಯನ್ನ ಮಾಡಿದ್ವಿ. ಇದು ಒಂದು ವಿಚಾರ. ಆದ್ರೆ ಇನ್ನೊಂದು ಕಡೆ ಹವಾಮಾನ ಬದಲಾವಣೆಯಿಂದ ಧ್ರುವ ಪ್ರದೇಶಗಳ ನೀರ್ಗಲ್ಲುಗಳು ಕರಗಿ ಸಮುದ್ರ ಮಟ್ಟ ಜಾಸ್ತಿಯಾಗಿ ಅದರ ಭಾರಕ್ಕೆ ಭೂಮಿ ತಿರುಗೋ ವೇಗನೂ ಕಮ್ಮಿ ಆಗ್ತಿದೆ ಅಂತ ಗೊತ್ತಾಗಿದೆ. ಈ ಎರಡು ಕೇಸ್ಗಳು ಉಲ್ಟಾ ಇರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಅನ್ನುವಷ್ಟರಲ್ಲೇ ಈಗ ಚಂದ್ರನಿಂದ ಭೂಮಿ ಸ್ಲೋ ಆಗ್ತಿರೋ ವಿಚಾರವೂ ಹೊರಬಂದಿದೆ. ಸೊ ಭೂಮಿ ಫಾಸ್ಟ್ ಆಗಿ ಸುತ್ತಬೇಕು ಅಂದ್ರೆ ಚಂದ್ರ ಹತ್ರಕ್ಕಿರಬೇಕು. ಆದ್ರೆ ಆತ ದೂರ ಆಗ್ತಿರೋದ್ರಿಂದ ಆತಂಕಕಾರಿ ಮಟ್ಟದಲ್ಲಿ ಭೂಮಿ ಸ್ಲೋ ಆಗ್ತಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಒಂದೊಂದು ದಿನ ಒಂದೊಂದು ವೇಗದಲ್ಲಿ ತಿರುಗ್ತಾ ಇದೆ ಭೂಮಿ. ಆಶ್ಚರ್ಯ ಆಗ್ಬೋದು, ಆದ್ರೆ ಸತ್ಯ ಇದು. ನಾವು ಮಿಲಿ ಸೆಕೆಂಡ್ ಲೆವೆಲ್ಗೆ ಹೋಗಿ ನೋಡಿದ್ರೆ ವರ್ಷದ 365 ದಿನವೂ 365 ರೀತಿ ಭೂಮಿ ತಿರುಗ್ತಿರೋದು ಗೊತ್ತಾಗುತ್ತೆ. ದಿನಕ್ಕೆ 24 ಗಂಟೆ ಇದೆ, 86,400 ಸೆಕೆಂಡ್ಸ್ ಇದೆ ಅನ್ನೋದು ಒಂದು ಸರಾಸರಿ ಲೆಕ್ಕ. ನಮ್ಮ ಗಡಿಯಾರಕ್ಕೆ ದಿನಕ್ಕೆ 24 ಗಂಟೆ ತೋರಿಸುತ್ತೆ. ಆದರೆ ಭೂಮಿ ಬ್ಯಾಟರಿಯಿಂದ ತಿರುಗೋ ಮಷಿನ್ ಅಲ್ವಲ್ಲ, ಯಾವುದೇ ಮೋಟಾರ್ ಕೂಡ ಇಲ್ಲ. ವಾಹನಗಳಲ್ಲಿ ಏರ್ ಕಮ್ಮಿ ಆದ್ರೇನೆ ಫಾಸ್ಟ್ ಆಗಿ ಹೋಗೋಕ್ಕಾಗಲ್ಲ. ಅಂಥದ್ರಲ್ಲಿ ಭೂಮಿ ಮೇಲೆ ಪ್ರತಿದಿನ ಭೂಕಂಪಗಳಾಗ್ತವೆ, ಜ್ವಾಲಾಮುಖಿ ಉಕ್ಕತ್ತೆ, ಟಾರ್ನೇಡೋ ಸೃಷ್ಟಿಯಾಗ್ತವೆ, ಡೈಲಿ ಎಲ್ಲಾದರೂ ಮಳೆ ಆಗ್ತಿರುತ್ತೆ, ಗಾಳಿ ಬೀಸೋ ದಿಕ್ಕು ಚೇಂಜ್ ಆಗುತ್ತೆ. 24 ಗಂಟೆ ಚಂದ್ರ ಸಮುದ್ರಗಳ ನೀರನ್ನ ಎಳೆದೆಳೆದು ಬಿಡ್ತಿರ್ತಾನೆ. ಇಷ್ಟೆಲ್ಲ ಇದ್ಮೇಲೆ ಭೂಮಿ ಒಂದೇ ರೀತಿ ತಿರುಗೋಕೆ ಸಾಧ್ಯನಾ? ಭೂಮಿ ಸಹಸ್ರಾರು ವರ್ಷಗಳಿಂದ ಸ್ಲೋ ಆಗ್ತಾನೆ ಬರ್ತಿದೆ. ಸೊ ಆಗಾಗ 1 ಸೆಕೆಂಡನ್ನು ಡಿಲೀಟ್ ಮಾಡಿ ಟೈಮ್ ಅಡ್ಜಸ್ಟ್ ಮಾಡಲಾಗುತ್ತೆ. ಅಂದರೆ ಈಗ ಒಂದು ದಿನದಲ್ಲಿರೋ 86,400 ಸೆಕೆಂಡ್ಗಳಲ್ಲಿ 1 ಸೆಕೆಂಡ್ ಡಿಲೀಟ್ ಮಾಡಿ 86,399 ಸೆಕೆಂಡ್ಗೆ 24 ಗಂಟೆ ಆಗೋ ಥರ ಅಡ್ಜಸ್ಟ್ ಮಾಡಲಾಗುತ್ತೆ. ಇದು ಬಹಳ ಚಿಕ್ಕ ವಿಷಯ, ಹಾಗೆ ಮಾಡಿಲ್ಲ ಅಂದ್ರೂ ಏನೂ ಆಗಲ್ಲ ಅಂತ ಅನಿಸ್ಬೋದು. ಆದರೆ ಜಗತ್ತು ಕಂಪ್ಯೂಟರ್ ಟೆಕ್ನಾಲಜಿ ಮೂಲಕ ಕನೆಕ್ಟ್ ಆಗಿರೋದ್ರಿಂದ ಟೈಮ್ ಆಕ್ಯುರಸಿ ತುಂಬ ಮುಖ್ಯ ಆಗುತ್ತೆ. ಮನುಷ್ಯರಿಗೆ ಆ ರೀತಿ ಪಕ್ಕ ಆಕ್ಯುರಸಿ ಬೇಕಾಗಿಲ್ಲ, ಆದರೆ ಕಂಪ್ಯೂಟರ್ಗಳು ಸರಿಯಾಗಿ ಕೆಲಸ ಮಾಡೋಕೆ ಆಕ್ಯುರಸಿ ಬೇಕೇ ಬೇಕು. ಸ್ಯಾಟಲೈಟ್ಸ್, GPS ಸಿಸ್ಟಮ್ಗಳಿಗೆ ಆಕ್ಯುರೇಟ್ ಟೈಮ್ ಬೇಕೇ ಬೇಕು. ಕಂಪ್ಯೂಟರ್ ಟ್ರೇಡಿಂಗ್ ಮಾಡೋಕೆ ಟೈಮ್ ಸರಿ ಇರಬೇಕು. ಜಗತ್ತು ಸಿಂಕ್ರನೈಸ್ ಆಗಿರೋಕೆ, ಲೈವ್ ಕಮ್ಯುನಿಕೇಶನ್ಗಳೆಲ್ಲ ಚೆನ್ನಾಗಿ ವರ್ಕ್ ಆಗೋಕೆ ಆಕ್ಯುರೇಟ್ ಟೈಮ್ ಬೇಕು. ಇನ್ನು ಲೀಪ್ ಸೆಕೆಂಡ್ ಡಿಲೀಟ್ ಮಾಡಬೇಕು ಅಂತ ವಿಜ್ಞಾನಿಗಳಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಸದ್ಯ ಜಗತ್ತಲ್ಲಿ ಟೈಮ್ ಡಿಸೈಡ್ ಆಗ್ತಿರೋದು ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅಥವಾ UTC ಆಧಾರದ ಮೇಲೆ. ಈ UTC 2 ಟೈಮ್ಗಳ ಮೇಲೆ ಡಿಪೆಂಡ್ ಆಗಿದೆ. ಒಂದು ಪ್ರಪಂಚದ ತುಂಬ ಫಿಕ್ಸ್ ಮಾಡಿರೋ ಸುಮಾರು 450 ಪರಮಾಣು ಗಡಿಯಾರಗಳಿಂದ ಸಿಗೋ ಇಂಟರ್ನ್ಯಾಷನಲ್ ಆಟೋಮಿಕ್ ಟೈಮ್ TAI ನಿಂದ, ಇನ್ನೊಂದು ಭೂಮಿಯ ಸುತ್ತುವಿಕೆಯಿಂದ ಸಿಗೋ ಅಬ್ಸರ್ವ್ಡ್ ಸೋಲಾರ್ ಟೈಮ್ನಿಂದ UT1 ನಿಂದ. ಈ ಪೈಕಿ ಅಟಾಮಿಕ್ ಟೈಮ್ ಹೆಚ್ಚು ಆಕ್ಯುರೇಟ್ ಆಗಿರುತ್ತೆ. ಆದರೆ ಭೂಮಿ ಸ್ಲೋ ಅಥವಾ ಫಾಸ್ಟ್ ಆದರೆ UT1 ನಲ್ಲಿ ಎರರ್ ಬಂದಿರುತ್ತೆ. 1 ಸೆಕೆಂಡ್ ಜಾಸ್ತಿ ಅಥವಾ ಕಮ್ಮಿ ಆಗ್ಬೋದು. ಇದೇ ಲೀಪ್ ಸೆಕೆಂಡ್. ಸೊ ಆಗಾಗ ಲೀಪ್ ಸೆಕೆಂಡ್ ಆ್ಯಡ್ ಮಾಡೋದು, ಡಿಲೀಟ್ ಮಾಡೋದು ಆಗ್ತಾ ಇರುತ್ತೆ. ಇದುವರೆಗೆ 27 ಬಾರಿ ಲೀಪ್ ಸೆಕೆಂಡ್ ಆ್ಯಡ್ ಮಾಡಲಾಗಿದೆ. ಈ ರೀತಿ ಆ್ಯಡ್ ಮಾಡಿದಾಗ ಕೆಲವೊಮ್ಮೆ ವೆಬ್ಸೈಟ್ ಕ್ರ್ಯಾಶ್ ಆಗಿರೋದು, ಟೆಕ್ ಸರ್ವಿಸಸ್ ಬ್ಲಾಕ್ ಆಗಿರೋದು, ಮಾರ್ಕೆಟ್ ಕ್ರ್ಯಾಶ್ ಆಗಿರೋದು, ಏರ್ಲೈನ್ಸ್ನಲ್ಲಿ ಪ್ರಾಬ್ಲಮ್ ಬಂದಿರೋದೆಲ್ಲ ಆಗಿದೆ.
ಮನುಷ್ಯ ಸೃಷ್ಟಿ ಮಾಡ್ಕೊಂಡಿರೋ ಗಡಿಯಾರದ ಸಿಸ್ಟಮ್ಗೆ ಪ್ರಕೃತಿ ಸೆಟ್ ಮಾಡೋ ರಿಯಲ್ ಟೈಮ್ ಅನ್ನ ಸಿಂಕ್ ಮಾಡಲೇಬೇಕಲ್ಲ. ಎರರ್ ಬರೋದು ಪ್ರಕೃತಿಯಿಂದಲೇ ಆದ್ರೂ ಕೂಡ ಮನುಷ್ಯ ಅದಕ್ಕೆ ಸೆಟ್ ಮಾಡಿಕೊಂಡು ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು. ಇಲ್ಲಿದ್ರೆ ಮನುಷ್ಯರದ್ದೇನೂ ನಡೆಯಲ್ಲ. ಭೂಮಿ ಚಂದ್ರರು ಒಂದೇ ವೇಗದಲ್ಲಿ ತಿರುಗ್ತಾರ? ಸ್ನೇಹಿತರೆ, ಸೌರಮಂಡಲದಲ್ಲಿ ಎಲ್ಲ ಗ್ರಹ ಹಾಗೂ ಉಪಗ್ರಹಗಳು ಎಲಿಪ್ಟಿಕಲ್ ಅಥವಾ ಅಂಡಾಕಾರದ ಆರ್ಬಿಟ್ ನಲ್ಲಿ ತಿರುಗ್ತವೆ. ಮೊಟ್ಟೆಯ ಆಕಾರದ ಆಕೃತಿಯಲ್ಲಿ ಅಥವಾ ಆ ಒಂದು ಕಕ್ಷೆಯಲ್ಲಿ ತಿರುಗ್ತವೆ. ಇದು ಯಾಕೆ ಅಂತ ಕೆಲವರಿಗೆ ಪ್ರಶ್ನೆ ಇರಬಹುದು. ವೃತ್ತಾಕಾರದಲ್ಲಿ ತಿರುಗಿದ್ರೆ ಏನ್ ಪ್ರಾಬ್ಲಮ್ ಅಂತ ಅನಿಸಬಹುದು. ಸ್ನೇಹಿತರೆ, ಸೂರ್ಯ ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ ಒಂದೇ ಕಡೆ ನಿಂತಿದ್ರೆ ಗ್ರಹಗಳು ವೃತ್ತಾಕಾರದಲ್ಲೇ ಆತನ ಸುತ್ತ ತಿರುಗಬಹುದಾಗಿತ್ತು. ಆದ್ರೆ ಆತನೇ ಗ್ಯಾಲಾಕ್ಸಿ ಸುತ್ತ ಒಂದು ಆರ್ಬಿಟ್ ಹಿಡ್ಕೊಂಡು ಪ್ರತಿ ಸೆಕೆಂಡ್ಗೆ 230 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದಾನೆ. ಅಂದ್ರೆ ಗಂಟೆಗೆ 8.28 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದ್ದಾನೆ. ಗ್ರಹಗಳು ಅವನನ್ನ ಸುತ್ತ ಹೊಡ್ಕೊಂಡು ಅವನ ಜೊತೆಗೆ ಹೋಗ್ಬೇಕಲ್ಲ, ಹಾಗಾಗಿ ಅವುಗಳ ಆರ್ಬಿಟ್ ಎಲಿಪ್ಟಿಕಲ್ ಆಗತ್ತೆ. ಏನು ಉಪಗ್ರಹಗಳ ವಿಚಾರದಲ್ಲೂ ಅಷ್ಟೇ, ಭೂಮಿ ಸೂರ್ಯನ ಸುತ್ತ ಸುತ್ತದೆ ಒಂದೇ ಕಡೆ ನಿಂತಿದ್ರೆ ಚಂದ್ರ ರೌಂಡ್ ಆಗಿ ಸುತ್ತಬಹುದಾಗಿತ್ತು. ಆದರೆ ಭೂಮಿ ಸೂರ್ಯನ ಸುತ್ತ ಪ್ರತಿ ಸೆಕೆಂಡ್ಗೆ ಸುಮಾರು 30 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಸುತ್ತುತ್ತೆ. ಸೊ ಚಂದ್ರ ಭೂಮಿನೂ ಸುತ್ತಕೊಂಡು ಭೂಮಿ ಜೊತೆಗೆ ಮುಂದಕ್ಕೂ ಹೋಗಬೇಕಾಗಿರೋದ್ರಿಂದ ಚಂದ್ರನ ಆರ್ಬಿಟ್ ಕೂಡ ಎಲಿಪ್ಟಿಕಲ್ ಆಗತ್ತೆ, ಅಂಡಾಕಾರ ಆಗತ್ತೆ. ಚಂದ್ರ ಕೆಲವೊಮ್ಮೆ ಭೂಮಿಯಿಂದ 3,63,104 ಕಿಲೋಮೀಟರ್ ದೂರಕ್ಕೆ ಬಂದ್ರೆ, ಇನ್ನು ಕೆಲವೊಮ್ಮೆ 4,05,696 ಕಿಲೋಮೀಟರ್ ದೂರಕ್ಕೆ ಹೋಗ್ಬಿಡ್ತಾನೆ. ಹತ್ರ ಇರೋ ಕಂಡೀಷನ್ ನ ಪೆರಿಜಿ ಅಂತಾರೆ, ದೂರ ಇರೋ ಕಂಡೀಷನ್ ನ ಅಪೋಜಿ ಅಂತಾರೆ. ಅದೇ ರೀತಿ ಭೂಮಿ ಸೂರ್ಯನಿಗೆ ಹತ್ರ ಇದ್ರೆ ಪೆರಿಹಿಲಿಯನ್ ಅಂತಾರೆ, ದೂರ ಹೋದ್ರೆ ಅಪೋಹಿಲಿಯನ್ ಅಂತಾರೆ. ಹಾಗಾಗಿ ಭೂಮಿ ಚಂದ್ರರ ಮಧ್ಯೆ, ಸೂರ್ಯ ಭೂಮಿ ಮಧ್ಯೆ ಡಿಸ್ಟೆನ್ಸ್ ಹೇಳುವಾಗ ಆವರೇಜ್ ಡಿಸ್ಟೆನ್ಸ್ ಹೇಳ್ತೀವಿ. ಭೂಮಿಯಿಂದ ಚಂದ್ರ ಸರಾಸರಿ 3,84,400 ಕಿಲೋಮೀಟರ್ ದೂರದಲ್ಲಿದ್ದಾನೆ. ವಿಜ್ಞಾನಿಗಳು ಈಗ ಹೇಳ್ತಿರೋದು ಏನಂದ್ರೆ, ಈ ಸರಾಸರಿ ಡಿಸ್ಟೆನ್ಸ್ ಇದೆಯಲ್ಲ, ಇದು ಪ್ರತಿ ವರ್ಷ 3.8 ಸೆಂಟಿಮೀಟರ್ ಜಾಸ್ತಿ ಆಗ್ತಾ ಇದೆ ಅಂತ. ಇದೇ ಕಾರಣಕ್ಕೆ ಭೂಮಿ ಸ್ಲೋ ಆಗ್ತಿರೋದು. ಮುಂದೆ ದಿನಕ್ಕೆ 25 ಗಂಟೆ ಇರುತ್ತೆ ಅಂತಿರೋದು. ಹಾಗಿದ್ರೆ ಚಂದ್ರ ಈ ರೀತಿ ಎಷ್ಟು ವರ್ಷಗಳ ಕಾಲ ದೂರಕ್ಕೆ ಹೋಗ್ತಾನೆ ಇರ್ತಾನೆ ಅಂತ ಕೇಳಿದ್ರೆ, ಒಂದು ಸ್ಟಡಿ ಪ್ರಕಾರ ಭೂಮಿ ಹಾಗೂ ಚಂದ್ರರ ವೇಗ ಸಮನಾಗಿ ಎರಡೂ ಗ್ರಹಗಳ ಒಂದು ದಿನದ ಅವಧಿ 47 ದಿನ ಆಗೋವರೆಗೂ ಚಂದ್ರ ದೂರಕ್ಕೆ ಹೋಗ್ತಾನೆ ಇರ್ತಾನೆ. ಅಂದ್ರೆ ಈಗ ದಿನಕ್ಕೆ 24 ಗಂಟೆ ಇರೋದು, ಮುಂದೆ ಯಾವುದೋ ಒಂದು ಕಾಲ ಬಂದಾಗ 47 ದಿನ ಆಗಬೇಕು. ಅಲ್ಲಿವರೆಗೂ ಚಂದ್ರ ದೂರಕ್ಕೆ ಹೋಗ್ತಾನೆ ಇರ್ತಾನೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇದಕ್ಕೆ ಬಿಲಿಯನ್ ವರ್ಷಗಳು ಬೇಕಾಗಬಹುದು. ದಿನಕ್ಕೆ 25 ಗಂಟೆ ಆಗೋದು ಯಾವಾಗ? ಸ್ನೇಹಿತರೆ, ನಮ್ಮ ಲೈಫ್ ಟೈಮ್ನಲ್ಲಿ ನಾವು ದಿನಕ್ಕೆ 25 ಗಂಟೆ ನೋಡ್ಬೋದಾ ಅಂತ ಕೇಳಿದ್ರೆ ಇಲ್ಲ, ನೋಡಕ್ಕಾಗಲ್ಲ. ಭೂಮಿ ಮೇಲೆ ದಿನಕ್ಕೆ 23 ಗಂಟೆ ಇದ್ದಿದ್ದು ಡೈನೋಸಾರ್ಗಳ ಕಾಲದಲ್ಲಿ. ಭೂಮಿ ಆಗ 1 ಗಂಟೆ ಫಾಸ್ಟ್ ಆಗಿ ತಿರುಗ್ತಾ ಇತ್ತು. ಇನ್ನು ಅದಕ್ಕೂ ಹಿಂದೆ ಹೋದ್ರೆ 18 ಗಂಟೆ 41 ನಿಮಿಷಕ್ಕೆ ಒಂದಿನ ಮುಗಿತಾ ಇದ್ದ ಕಾಲ ಕೂಡ ಇತ್ತು, ಡೈನೋಸಾರ್ಗಳಿಗಿಂತಲೂ ಹಿಂದಿನ ಕಾಲದಲ್ಲಿ. ಮನುಷ್ಯ ಹುಟ್ಟಿದ ಮೇಲೆ ಪ್ರಾಚೀನ ಕಂಚಿನ ಯುಗದಲ್ಲಿ ಒಂದು ದಿನ ಇಂದಿಗಿಂತ ಕೇವಲ 0.0047 ಸೆಕೆಂಡ್ ಜಾಸ್ತಿ ಇತ್ತು. ಇದೇ ರೀತಿ ಭೂಮಿ ಸ್ಲೋ ಆಗ್ತಾ ಇನ್ನು 20 ಕೋಟಿ ವರ್ಷಗಳಲ್ಲಿ ಭೂಮಿಯಲ್ಲಿ ಒಂದು ದಿನದ ಅವಧಿ 25 ಗಂಟೆ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನ ವಿಜ್ಞಾನಿಗಳು ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಚಂದ್ರ ದೂರ ಹೋಗ್ತಿರೋದು, ಅದರಿಂದ ಆಗೋ ಪರಿಣಾಮ, 25 ಗಂಟೆಯ ಕಥೆಯನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಈ ವರದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ಗೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬೆಂಬಲವನ್ನು ನಮಗೆ ತೋರಿಸಿ ಅನ್ನೋದು ನಮ್ಮ ಕಳಕಳಿಯ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.